ಪ್ರಮಾಣಾಯ ನಮಃ ಜ್ಞಾನಾಯ ನಮಃ. ಇಷ್ಟಾಪತ್ತಿ ಸಿದ್ಧಸಾಧನತ್ವಾತ್ ಅಸಂಗತಮೇವ ಅನ್ನುವ ಆಚಾರ್ಯರ ವಾಕ್ಯ ನೋಡಬೇಕು. ಇದು ಪ್ರಮಾಣ ಲಕ್ಷಣದಲ್ಲಿ. ಮತಾನುಜ್ಞಾ ಅಂಥೇಳಿ ಒಂದು ದೋಷವನ್ನು ಕೆಲವರು ಹೇಳ್ತಾರೆ. ಆದರೆ ಆ ಮತಾನುಜ್ಞಾ ಅಂತ ಅನ್ನೋದು ಸಿದ್ಧಸಾಧನತಾದಲ್ಲೇ ಸೇರ್ತದೆ. ಸಿದ್ಧಸಾಧನತಾ ಬಿಟ್ಟು ಅದು ಬೇರೆ ಏನೂ ಅಲ್ಲ. ಆ ಸಿದ್ಧಸಾಧನತಾವನ್ನು ನಾವು ಅಸಂಗತಿಯಲ್ಲಿ ಸೇರಿಸಿದ್ದೇವೆ. ಸಿದ್ಧಸಾಧನತಾ ಅಂದರೆ ಈಗಾಗಲೇ ಗೊತ್ತಿರುವುದನ್ನೇ ಸಾಧನೆ ಮಾಡೋದು ಅಂತ ಅದರ ಅಭಿಪ್ರಾಯ. ಗೊತ್ತಿರುವುದನ್ನೇ ಸಾಧನೆ ಮಾಡಿದರೆ ಅದು ಅಸಂಗತ ಆಗುತ್ತಲ್ಲ. ಗೊತ್ತಿರುವುದನ್ನು ಯಾಕೆ ಸಾಧನೆ ಮಾಡಬೇಕು? ಏನಾದರೂ ಉಪಯೋಗ ಇದ್ದರೆ ಸಾಧನೆ ಮಾಡಬೇಕು. ಆದ್ದರಿಂದ ಸಿದ್ಧಸಾಧನತಾವನ್ನು ಅಸಂಗತಾದಲ್ಲೇ ಸೇರ್ತದೆ ಅಂತ ನಾವು ಹಿಂದೆ ಹೇಳಿದ್ದೀವಿ. ಮತಾನುಜ್ಞಾ ಅಂತ ಅನ್ನೋದನ್ನು ದೋಷ ಅಂತ ಕೆಲವರು ಹೇಳ್ತಾರೆ. ಹಾಗೇನಾದರೂ ಹೇಳಿದರೆ ಆ ಮತಾನುಜ್ಞಾ ಅಂತ ಅನ್ನೋದು ಸಿದ್ಧಸಾಧನದಲ್ಲೇ ಸೇರುವುದರಿಂದ ಅದನ್ನು ಅಸಂಗತಿ ದೋಷದಲ್ಲೇ ನಾವು ಸೇರಿಸಿದಂತಾಗ್ತದೆ. ಇಲ್ಲಿ ನೋಡಿ, ಆ ಇಷ್ಟಾಪಾದನತಾ ರೂಪವಾದ ಮತಾನುಜ್ಞಾ ಅಂತಿದೆ. ಅಲ್ಲಿ ಮತಾನುಜ್ಞಾ ಅಂತ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ನಾವು ನೋಡಬೇಕು. ಮತ ಅಂತಂದರೆ ಈಗಾಗಲೇ ನಾವು ಒಪ್ಕೊಂಡಿರುವಂಥ ಒಂದು ವಿಷಯ ಅಂತ ಅರ್ಥ. ಅದನ್ನು ಅನುಜ್ಞಾ ಮಾಡುವುದು ಅಂದರೆ ಒಪ್ಪುವುದು. ನಾವು ಕೂಡ ಅದನ್ನು ಸಮರ್ಥಿಸುವುದು. ಕೆಲವು ಸರಿ ಅನುಜ್ಞಾ ಅಂದರೆ ಆರ್ಡರ್ ಮಾಡುವುದು ಅಂತ, ಆಜ್ಞೆ ಅಂದರೆ ಆರ್ಡರ್ ಮಾಡುವುದು. ಅನುಜ್ಞಾ ಅಂತ ಅನ್ನೋದನ್ನು ಕೂಡ ಕೆಲವು ಸರಿ ಆರ್ಡರ್ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಆದರೆ ಆಜ್ಞೆಗೂ ಅನುಜ್ಞೆಗೂ ವ್ಯತ್ಯಾಸ ಏನಂದರೆ, ಆಜ್ಞೆ ಅಂದರೆ ಹೀಗೆ ಮಾಡು ಅಂತ ಆರ್ಡರ್ ಮಾಡೋದು. ಅನುಜ್ಞಾ ಅಂದರೆ ನೀನು ಮಾಡಿದ್ದನ್ನು ನಾವು ಸಮರ್ಥಿಸೋದು, ಒಪ್ಪುವುದು. ಅನುಜ್ಞಾ ಅದು. ಮತಾನುಜ್ಞಾ ಅಂತಂದರೆ ನೀವೇನನ್ನು ಒಪ್ಪಿದ್ದೀರೋ ಅದನ್ನು ನಾವು ಸಮರ್ಥಿಸುವುದು. ನಮ್ಮದು ಹಾಗೇ ಇದೆ, ಆಗಲಿ, ಯೋಗ್ಯವಾಗಿದೆ ಸಮರ್ಥನೆ ಮಾಡುವುದಕ್ಕೆ ಮತಾನುಜ್ಞಾ ಅಂತಾರೆ. ಮತ ಅಂದರೆ ಎದುರಾಳಿ ಯಾವುದನ್ನು ಸ್ವೀಕರಿಸಿದ್ದಾನೋ ಅದು ಮತ. ಅದನ್ನು ನಾವು ಅನುಜ್ಞಾ ಮಾಡುವುದು ಅಂದರೆ ಒಪ್ಪುವುದು. ಇದೇ ಮತಾನುಜ್ಞಾ. ಇಷ್ಟಾಪಾದನ ಅಂತಂದ್ರೂ ಅದೇನೆ. ಅದಕ್ಕಾಗಿ ಇಷ್ಟಾಪಾದನ ರೂಪವಾದ ಮತಾನುಜ್ಞಾ ಅಂತ ಹೇಳಿದ್ದಾರೆ. ಇಷ್ಟ ಅಂತಂದರೆ ಎದುರಾಳಿಗೆ ಇಷ್ಟವಾದದ್ದು, ಅದನ್ನೇ ನಾವು ಆಪಾದನೆ ಮಾಡುವುದು ಅಂದರೆ ಒಪ್ಪುವುದು, ಹೇಳುವುದು, ಪಾಯಿಂಟ್ಔಟ್ ಮಾಡುವುದು ಅಂತ ಅರ್ಥ. ಆಪಾದನ ಅಂದರೂ ಅನುಜ್ಞಾ ಅಂದರೂ ಈ ರೀತಿಯಾಗಿ ಒಂದೇ ಅರ್ಥ ಅದಕ್ಕೆ. ಹಾಗಾಗಿ ಇಷ್ಟಾಪಾದನ ರೂಪವಾದದ್ದು ಮತಾನುಜ್ಞಾ ಅನ್ನುವ ದೋಷ. ಅದು ಸಿದ್ಧ ಸಾಧನದಲ್ಲೇ ಸೇರ್ತದೆ. ಅದೀಗಾಗಲೇ ಎದುರಾಳಿಗೆ ಸಿದ್ಧ ಆಗಿ ಹೋಗಿದೆ ಆ ವಿಷಯ. ಆದ್ದರಿಂದ ಸಿದ್ಧ ಆಗಿರುವುದರಿಂದ ಅದು ಮತ. ನೋಡಿ, ಇಷ್ಟ, ಮತ, ಸಿದ್ಧ ಈ ಮೂರೂ ಕೂಡ ತಪ್ರತ್ಯಯಗಳೇ. ಧಾತು ಸ್ವಲ್ಪ ಬೇರೆ ಬೇರೆ ಇದೆ ಅಷ್ಟೆ. ಇಷ್ಟ ಅಂದರೆ ನಮ್ಮ ಇಚ್ಛೆಗೆ ವಿಷಯವಾದದ್ದು ಅಂತ ಅರ್ಥ. ಸಿದ್ಧ ಅಂದರೆ ನಮ್ಮ ಮತದಲ್ಲಿ ಅದು ಸಿದ್ಧವಾದದ್ದು, ನಾವು ಒಪ್ಪಿರುವುದು ಅಂತ ಅರ್ಥ. ಸಿದ್ಧ ಅಂದರೂ ಯಾವುದನ್ನು ಈಗಾಗಲೇ ನಾವು ಸಾಧನೆ ಮಾಡಿ ತೀರ್ಮಾನ ಮಾಡಿದ್ದೇವೋ ಅದು ಅಂತ ಅರ್ಥ. ಅವೆಲ್ಲವೂ ತಪ್ರತ್ಯಯನೇ. ಆದ್ದರಿಂದ ಇಷ್ಟಾಪಾದನ ರೂಪವಾದದ್ದು ಮತಾನುಜ್ಞಾ ಅಂತ ಹೇಳಿದ್ದೆ. ಆ ಮತಾನುಜ್ಞಾ ಅಂತ ಅನ್ನೋದೇ ಸಿದ್ಧ ಸಾಧನತ ಅಂತ ಮತ್ತೆ ಮುಂದೆ ಹೇಳ್ತಿದ್ದಾರೆ. ಇದನ್ನು ನಾವು ಅಸಂಗತಿಯನ್ನು ದೋಷದಲ್ಲೇ ಸೇರಿಸಿದ್ದೀವಿ ಅಂತ ಹಿಂದೆ ಹೇಳಿದ್ದನ್ನು ಈಗಿಲ್ಲಿ ನೆನಪು ಮಾಡ್ತಾ ಇದ್ದಾರೆ. ಆ ವಿವರಣದಲ್ಲಿ ಇದನ್ನು ಬರೆದಿದ್ದಾರೆ ನೋಡಿ. ಅದು ಜಯತೀರ್ಥರು ತಮ್ಮ ಟೀಕಾದಲ್ಲಿ ಹೇಳಿದ್ದು. ಕಳ್ಳ ಒಬ್ಬ ಇರ್ತಾನೆ. ಅವನು ಕಳ್ಳ ಆದ್ರಿಂದ ತಾನು ಕಳ್ಳ ಅಂತ ಅವನು ಒಪ್ಕೊಂಡೇ ಇರ್ತಾನೆ. ಕಳ್ಳ ಅಂತ ಒಪ್ಕೊಳ್ಳೋದು ಅಂದ್ರೆ ಹೀಗೆ ಅರ್ಥ. ಎದುರುಗಡೆ ಯಾರು ಬಂದರೆ ನಾನು ಕಳ್ಳ ಅಂತಾನೆ, ಆದರೆ ತಾನು ಕಳ್ಳ ಅನ್ನೋದು ತನಗೆ ಗೊತ್ತಿದ್ದೇ ಇದೆಯಲ್ಲ, ಹಾಗರ್ಥ. ಒಪ್ಕೊಳ್ಳೋದು ಅಂದರೆ ನಿಮ್ಮ ಎದುರಿಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಕಳ್ಳನಿಗೆ ತಾನು ಕಳ್ಳ ಅಂತ ಗೊತ್ತಿರುವುದು ಅಂತ ಅರ್ಥ. ಆ ಕಳ್ಳನಿಗೆ ನೀನು ಕಳ್ಳ ಆಗಬೇಕಾದಿತ್ತು ಅಂತ ಆಪಾದನೆ ಮಾಡಿದರೆ ಅದು ಅವನು ಒಪ್ಕೊಂಡಿರೋ ವಿಷಯ. ಅವನಿಗೆ ಇದನ್ನು ಯಾಕೆ ಹೇಳಬೇಕು? ನೀವು ಅದು ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಒಬ್ಬ ಮನುಷ್ಯ ಇದ್ದಾನೆ, ನೀನು ಮನುಷ್ಯನಾಗಬೇಕಾದಿತ್ತು ಅಂತಂದರೆ, ಹೌದು ನಾನು ಮನುಷ್ಯನೇ ಆಗಿದ್ದೇನಿಲ್ಲ, ಏನು ತೊಂದರೆ ಆಗಿದೆ ಈಗ ಅಂತ ಕೇಳ್ತಾನೆ. ಕಳ್ಳನಕ್ಕಿಂತ ಮನುಷ್ಯ ಅಂತ ಉದಾಹರಣೆ ಕೊಡೋದು ನಮ್ಗೆ ಹೆಚ್ಚು ಸ್ಪಷ್ಟ ಆಗ್ಬೋದು. ಅದಕ್ಕಾಗಿ ಅದನ್ನು ಹೇಳಿದೆ. ಹೀಗೆ ಆಪಾದನೆ ಮಾಡಿದರೆ ಅದಕ್ಕೆ ಮತಾನುಜ್ಞಾ ಅಂತಾರೆ. ಇದು ಜಗತ್ತಿನಲ್ಲಿ ಈ ಥರ ಕಂಡಿದೆ. ಇನ್ನು ಪ್ರತಿವಾದಿಯಾದವನು ಆಪಾದಿಸಿದ ವಿಷಯ ವಾದಿಗೆ ಸಮ್ಮತವಾಗಿಬಿಟ್ರೆ, ವಾದಿ ಪ್ರತಿವಾದಿ ಅಂತ ಇಬ್ಬರು ಚರ್ಚೆಗೆ ಕೂತಿದ್ದಾರೆ. ಪ್ರತಿವಾದಿ ಏನೋ ಒಂದು ವಿಷಯ ಹೇಳಿದ, ಅದು ವಾದಿಗೆ ಸ್ವೀಕೃತ ಆಗಿಬಿಟ್ರೆ, ಅಥವಾ ಈಗಾಗಲೇ ಮೊದಲೇ ಅದು ಸ್ವೀಕೃತವಾಗಿದ್ದರೆ, ಆವಾಗ ಅದನ್ನು ಸಿದ್ಧ ಸಾಧನತಾ ಅಂತೇಳಿ ಅಂತಾರೆ. ಯಾಕಂದ್ರೆ ಅವನಿಗೆ ಸಿದ್ಧವಾಗಿರುವುದನ್ನೇ ಸಾಧನೆ ಮಾಡಲಿಕ್ಕೆ ಹೊರಟಿದ್ದರಿಂದ. ಹೀಗೆ ಮತಾನುಜ್ಞಾ ಅಂತ ಅನ್ನೋದು ಸಿದ್ಧ ಸಾಧನತಾ ಅವೆರಡೂ ಒಂದೇ.
ವಾದಿಗೆ ಅನಿಷ್ಟವಾದದ್ದನ್ನು ಪ್ರತಿವಾದಿ ಹೇಳಬೇಕೇ ಹೊರತು ವಾದಿಗೆ ಇಷ್ಟವಾದದ್ದನ್ನು ಪ್ರತಿವಾದಿ ಯಾಕೆ ಹೇಳಬೇಕು? ಅದಕ್ಕೆ ವಿಪರೀತವಾಗಿ ಇಷ್ಟವಾದನ್ನೇ ಆಪಾದನೆ ಮಾಡಿಬಿಟ್ರೆ ಅಸಂಗತ ಆಗಿಬಿಡ್ತದೆ. ಸುಮ್ಮನೆ ಮಾತು ವ್ಯರ್ಥ, ಸಮಯ ವ್ಯರ್ಥ ಎಲ್ಲರದು. ಅಪ್ರಸ್ತುತ. ಯಾವುದು ಗೊತ್ತಿಲ್ವೋ ಅದನ್ನು ಹೇಳಬೇಕು, ಯಾವುದು ಸ್ವೀಕಾರಕ್ಕೆ ಯೋಗ್ಯ ಆಗಿರಲಿಲ್ವೋ ಇಲ್ಲಿ ತನಕ ಅಂಥದ್ದನ್ನು ಈಗ ಅವನಿಗೆ ಹೇಳಬೇಕೇ ಹೊರತು ಸುಮ್ಮನೆ ಅದನ್ನು ಹೇಳಬಾರ್ದು. ಆದ್ದರಿಂದ ಈ ಮತಾನುಜ್ಞಾ ಅಂತನ್ನೋದು ಆಚಾರ್ಯರು ಹೇಳಿದಂಥ ಅಸಂಗತಿಯಲ್ಲೇ ಸೇರಿ ಹೋಗ್ತದೆ ಅಂತ ಅಭಿಪ್ರಾಯ. ಆನಂದತೀರ್ಥ ಮುನಿನ ಬ್ರಹ್ಮತತ್ಕೋಕ್ತಿ ಮಾರ್ಗತಃ ಮಾನಲಕ್ಷಣಮಿತ್ಯುಕ್ತಂ ಸಂಕ್ಷೇಪಾತ್ ಬ್ರಹ್ಮಸಿದ್ಧಯೇ. ಆನಂದತೀರ್ಥ ಮುನಿಗಳು ನಾವು ಪರಬ್ರಹ್ಮನ ತತ್ವಜ್ಞಾನಕ್ಕಾಗಿ ಪ್ರಮಾಣ ಲಕ್ಷಣ ಅನ್ನುವ ಗ್ರಂಥವನ್ನು ರಚನೆ ಮಾಡಿದ್ದೇವೆ. ಇದನ್ನು ನಾವು ಮಾಡಿರುವುದು ಬ್ರಹ್ಮತರ್ಕಕ್ಕೆ ಅನುಗುಣವಾಗಿ. ಭಗವಂತನೇ ವೇದವ್ಯಾಸರು ಮತ್ತು ಯಾವುದೋ ಒಂದು ರೂಪದಿಂದ ರಚಿಸಿರುವಂಥ ಒಂದು ಗ್ರಂಥ ಅದು ಬ್ರಹ್ಮತರ್ಕ ಅಂದರೆ. ಅದಕ್ಕನುಗುಣವಾಗಿ ಪ್ರಮಾಣ ಲಕ್ಷಣ ಅನ್ನೋ ಗ್ರಂಥವನ್ನು ನಾವು ಮಧ್ವಾಚಾರ್ಯರು ಮಾಡಿದ್ದೀವಿ. ಅದರ ಅಧ್ಯಯನದಿಂದ ನಮಗೆ ಬ್ರಹ್ಮಜ್ಞಾನ ಪ್ರಾಪ್ತ ಆಗ್ತದೆ, ಅದಕ್ಕಾಗಿ ಮಾಡಿದ್ದೇವೆ. ಅಶೇಷ ಮಾನ ಮೇಯೈಕ ದಾಕ್ಷಿಣ್ಯ ಕ್ಷಯಮೂರ್ತಯೇ ಅಜೇಷ ಪುರುಹೂತೇಡ್ಯ ನಮೋ ನಾರಾಯಣಾಯತೆ. ನಾರಾಯಣನಿಗೆ ನಮಸ್ಕಾರ ಅಂತ ಇಲ್ಲೇ ನಮಸ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಅವನು ಎಂಥವನು ನಾರಾಯಣ ಅಂದರೆ, ಅಜ ಈಶ, ಅಜ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರ, ಮತ್ತು ಪುರುಹೂತ ಅಂದರೆ ಇಂದ್ರ. ಇವರೆಲ್ಲರಿಂದಲೂ ಈಡ್ಯನಾದವನು, ಅಂದೇ ಸ್ತುತ್ಯನಾದವನು. ಅಂಥ ನಾರಾಯಣನಿಗೆ ನಮಸ್ಕಾರ. ಅವನು ಅಕ್ಷಯ ಮೂರ್ತಿ, ನಾಶರಹಿತ ಸ್ವಭಾವ ಇದ್ದವನು. ಅಶೇಷಾನುಮಾನ ಮೇಯೈಕ ಸಾಕ್ಷಿಣೆ. ಅಶೇಷ ಮಾನ, ನಾನು ಅನುಮಾನ ಅಂತ ಓದಿದೆ. ಅಶೇಷ ಮಾನ, ಅಶೇಷ ಮಾನಗಳು ಅಂದರೆ ಎಲ್ಲ ಪ್ರಮಾಣಗಳು. ಆ ಪ್ರಮಾಣ ಮತ್ತು ಮೇಯಗಳು. ಪ್ರಮಾಣಗಳು ಅಂದರೆ ಜ್ಞಾನ ಸಾಧನಗಳು, ಮೇಯ ಅಂದರೆ ತಿಳಿಯಲ್ಪಡುವಂಥ ವಸ್ತುಗಳು ಅಂತ ಅದರ ಅಭಿಪ್ರಾಯ. ಇವು ಎಲ್ಲವನ್ನೂ ಕೂಡ ಅವನು ಸಾಕ್ಷಾತ್ಕರಿಸ್ಕೊಂಡಿದ್ದಾನೆ. ಪ್ರಮಾಣವನ್ನು ಅವನು ತಿಳಿದಿದ್ದಾನೆ, ಹಾಗೆ ಪ್ರಮೇಯವನ್ನು ಕೂಡ ತಿಳಿದಿದ್ದಾನೆ ಅಂತ ಅದರ ಅಭಿಪ್ರಾಯ. ಅಂಥ ಭಗವಂತನಿಗೆ ನಮಸ್ಕಾರ ಅಂತ ಒಟ್ಟು ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.